ಕೀಳಾಗಿ ನಡ್ಕೊಂಬಿಟ್ಟೆ. ಯಾವ ಪ್ರಾಣಿ ಪಕ್ಷಿ ಕೂಡ ತಮ್ಮ ಮಕ್ಕಳ ಬಗ್ಗೆ ಈ ತರ ತಾರತಮ್ಯ ಮಾಡಲ್ಲ ಶಾರದಾ. ನಾ ಮಾಡಿರೋ ತಪ್ಪನ್ನು ಯಾರೂ ಮಾಡಬಾರ್ದು. ನಾ ಮಾಡಿರೋ ತಪ್ಪು ಕ್ಷಮೆನೇ ಇಲ್ಲ ಶಾರದಾ. ನನ್ನ ಮನ್ಸು ಹೇಳ್ತಾ ಇದೆ, ಆ ಮಗು ನೋಡ್ಬೇಕು, ಆ ಮಗು ಕೈ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು ನಾನು. ಹೌದು ಶಾರದಾ, ನಡಿ ಆ ಡಾಕ್ಟರ್ ಹತ್ರ ಹೋಗೋಣ. ನಡಿ ನಡಿ ಶಾರದಾ, ನಡಿ. ಶಾರದಾ, ಅರುಣೋದಯ ಹಾಸ್ಪಿಟಲ್ ಇಲ್ಲೇ ಅಲ್ವಾ? ಹೌದ್ರಿ, ಇಲ್ಲೇ ಇದ್ದಿದ್ದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತೆ ಇಲ್ಲಿ ಯಾವ್ದೋ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ. ಆ ಸೆಕ್ಯೂರಿಟಿ ಅವ್ನು ಕೇಳೋಣ ಬನ್ನಿ. ಕೇಳೋಣ ಬಾ. ಏನಪ್ಪ ಹೇಳಿ. ಇಲ್ಲಿ ಅರುಣೋದಯ ಅಂತ ಹಾಸ್ಪಿಟಲ್ ಇತ್ತಲ್ಲ, ಅದು ಆಸ್ಪತ್ರೆನ ಕೆಡವಿ ಬಹಳ ವರ್ಷ ಆಯ್ತು ಸರ್. ಯಾಕೆ? ಆಸ್ಪತ್ರೆ ಒಂದು ರಾಮಚಂದ್ರ ರಾವ್ ಇದಾರಲ್ಲ, ಆಸ್ಪತ್ರೆನ ಮಾರಿ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇದನ್ನ ತಗೊಂಡವರು ಅಪಾರ್ಟ್ಮೆಂಟ್ ಕಟ್ಸಿದ್ದಾರೆ. ಹೆಣ್ಣು ಹೆಣ್ಣೆಂದು ಹೀಗಳೆದು ಮಗಳನ್ನು ದೂರಕ್ಕೆ ದೂಡಿದೆ. ಹೆಣ್ಣು ಹೆಣ್ಣೆಂದು ಹೀಗಳೆದು ಮಗಳನ್ನು ದೂರಕ್ಕೆ ದೂಡಿದೆ. ಹೆಣ್ಣದು ಹುಟ್ಟಲು ಬೇಡೆಂದೆ, ವೆಚ್ಚಕ್ಕೆ ದಾರಿಯು ಹೆಣ್ಣೆಂದೆ. ಹೆಣ್ಣದು ಹುಟ್ಟಲು ಬೇಡೆಂದೆ, ವೆಚ್ಚಕ್ಕೆ ದಾರಿಯು ಹೆಣ್ಣೆಂದೆ. ಕಾಣದ ಆಸೆಗೆ ಹೆಣ್ಣು ಭ್ರೂಣದ ಜೀವ ಹತ್ಯೆಯ ನೀಗೈದೆ. ಮಗನೇ ನಡು ಬೀದಿಗೆ ತಂದನೆ ನಿನ್ನ ಸ್ವಾರ್ಥದ ಪ್ರೀತಿ, ಭೇದ ಭಾವದ ರೀತಿ. ಕಡೆಗೂ ಮುಳುವಾಯಿತೆ ನಿನಗೆ, ಬದುಕೋ ಆಸೆಗೆ ಕೊಳ್ಳಿಯ ನಿರಿಸಿ. ಕನಸು ಅರಳುವ ಮುನ್ನ ಸುಟ್ಟು ಬಿಟ್ಟನೆ ನಿನ್ನ, ಹೆಣ್ಣಾಸೆಗೆ ಬಲಿಯಾಗಿ. ಮಗನೇ ನಡು ಬೀದಿಗೆ ತಂದನೆ ನಿನ್ನ. ಯಜಮಾನ್ರು, ಯಜಮಾನ್ರೆ, ಯಜಮಾನ್ರೆ. ಸೀನಾ, ನಮ್ ಸೀನಾ ಕಣೆ. ಏನಾಯ್ತು ಯಜಮಾನ್ರೆ? ಏನಿದೆಲ್ಲ? ಬನ್ನಿ, ನಾನಿದ್ದೀನಿ, ನಾನೆಲ್ಲ ನೋಡ್ಕೊಳ್ತೀನಿ. ಬನ್ನಿ ಬನ್ನಿ ಯಜಮಾನ್ರೆ, ನಮ್ಮನೆಗೆ ಹೋಗೋಣ. ಬನ್ನಿ ಬನ್ನಿ ಯಜಮಾನ್ರೆ, ಬನ್ನಿ, ನಾನಿದ್ದೀನಿ, ನಾನ್ ನೋಡ್ಕೊಳ್ತೀನಿ. ಬನ್ನಿ ಯಜಮಾನ್ರೆ. ಬನ್ನಿ ಅಮ್ಮ, ಬನ್ನಿ. ಭಾಗ್ಯ, ಅಮ್ಮ ಭಾಗ್ಯ. ಅಪ್ಪ, ಬಂಗಾರು. ಯಜಮಾನ್ರೆ, ಇವಳು ನನ್ನ ಮಗಳು ಭಾಗ್ಯ. ತಾತ, ಅಜ್ಜಿ. ತಾತ, ಅಜ್ಜಿ, ಕುತ್ಕೊಳ್ಳಿ ತಾತ, ಕುತ್ಕೊಳ್ಳಿ. ಕುತ್ಕೊಳ್ಳಿ ಅಜ್ಜಿ. ಎಷ್ಟನೇ ಕ್ಲಾಸ್ ಪುಟ್ಟ? 6ನೇ ಕ್ಲಾಸ್. ಜಾಣೆ. ಸೀನು, ಅಮ್ಮವ್ರೆ, ನಿನ್ ಹೆಂಡತಿ ಮಗ ಯಾರು ಕಾಣಿಸ್ತಿಲ್ಲ? ಇಲ್ಲ ಅಮ್ಮವ್ರೆ, ಅವರಿಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂ ಮನೆ ಕೆಲಸ, ನೆಲ ಒರೆಸೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು, ನನಗೂಟ ಕೊಟ್ಟು ಅವಳು ಶಾಲೆಗೆ ಊಟ ತಗೊಂಡು ಹೋಗ್ತಾಳೆ. ಇವಳು ನನ್ನ ಮಗಳಲ್ಲಮ್ಮ, ನನ್ನ ತಾಯಿ ಸಮಾನ. ಅಯ್ಯೋ ಬಂಗಾರ. ಭಾಗ್ಯ, ಅಜ್ಜಿಗೂ ತಾತನಿಗೂ ನಿಂಬೆ ಹಣ್ಣಿನ ಜ್ಯೂಸ್ ತಗೊಂಡ್ ಬಾ. ಸರಿ ಅಪ್ಪ. ಯಜಮಾನ್ರೆ, ದಿಢೀರಂತ ಫ್ಯಾಕ್ಟ್ರಿ ಮುಚ್ಚಿಬಿಟ್ರಿ. ನನಗೆ ಆ ಕೆಲಸ ಬಿಟ್ರೆ ಬೇರೆ ಕೆಲಸನೂ ಗೊತ್ತಿಲ್ಲ, ಎಲ್ಲೂ ಕೆಲಸನೂ ಸಿಗ್ಲಿಲ್ಲ. ಐ ಆಮ್ ಸಾರಿ ಸೀನು.
ಮಗನ ಮಾತೇ ನನಗೆ ವೇದವಾಕ್ಯ. ಅವನ ಜೊತೆಗೆ ಹೋದ್ರೆ ಸಂತೋಷವಾಗಿರ್ಬೋದು ಅಂತ ನನ್ನ ಸ್ವಾರ್ಥಕ್ಕೆ ಫ್ಯಾಕ್ಟ್ರಿ ಎಲ್ಲ ಮಾರಿಬಿಟ್ಟು ನಿಮ್ಮನ್ನೆಲ್ಲ ಬೀದಿಗೆ ಬಿಟ್ಬಿಟ್ನಪ್ಪ. ಐ ಆಮ್ ಸಾರಿ ಕಣೋ. ಅದಕ್ಕೆ ನಮಗೂ ಈ ಸ್ಥಿತಿ ಬಂದ್ಬಿಡ್ತು. ಯಜಮಾನ್ರೆ ಅಳ್ಬೇಡಿ, ನೀವತ್ರೆ ನಂಗೂ ನೋವಾಗತ್ತೆ. ಸಾರಿನಪ್ಪ. ಈಗ ನನ್ಗೇನಾಗಿದೆ, ಆಟೋ ಓಡಿಸ್ಕೊಂಡು ಚೆನ್ನಾಗೇ ಇದ್ದೀನಿ. ತಾತ ತಗೊಳ್ಳಿ. ಅಜ್ಜಿ ತಗೊಳ್ಳಿ. ತಾತ ನಾನು ಬಿಸಿನೀರು ಕಾಯಿಸ್ತೀನಿ, ನೀವು ಸ್ನಾನ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ. ಅಷ್ಟೇ ನಾನು ಅಡ್ಗೆ ಮಾಡ್ಬಿಡ್ತೀನಿ. ಸರಿ ಭಾಗ್ಯ, ಅಜ್ಜಿನ ತಾತನ್ನ ಚೆನ್ನಾಗಿ ನೋಡ್ಕೋಬೇಕು. ಯಜಮಾನ್ರೆ ನನ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಹೌದಪ್ಪ. ಎಷ್ಟ್ ಚೆನ್ನಾಗಿದೆ ನೋಡ್ರಿ ಹೆಣ್ಕೂಸು. ನಮ್ ಸೀನನ್ ಎಷ್ಟ್ ಚೆನ್ನಾಗಿ ನೋಡ್ಕೋತಿದೆ. ಎಲ್ಲದಕ್ಕೂ ಋಣ ಬೇಕು. ಇಲ್ ನೋಡು, ಎಲ್ಲರಿಗೂ ಕತೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕು. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜನ್ಗೆ ಮುದ್ದಾದ 7 ಜನ ಗಂಡ್ಮಕ್ಳಂತೆ. ನಿಮ್ಮಪ್ಪನಿಗೆ ನೋಡು 5 ಜನ ಹೆಣ್ಮಕ್ಳು. ಅಮ್ಮ 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 ಓ, ಕೊನೆಗೂ ನಮ್ಮಪ್ಪ ಹುಟ್ಟೇಬಿಟ್ಟ. ಗಂಡ್ಮಗು ಅಂತ ಸಾಯ್ತಿದ್ದಲ್ಲ, ಎತ್ಕೋ. ಗಂಡ್ಮಗುನ? ಅಯ್ಯೋ ನೋಡ್ರಮ್ಮ, ನಿಮ್ಮೆಲ್ರಿಗೂ ತಮ್ಮ ಬಂದ್ಬಿಟ್ಟ. ನೋಡಯ್ಯ, ನಿನ್ನ ವಂಶೋದ್ಧಾರಕ ಹುಟ್ಟಿದಾನೆ, ನಂತರ ಬೆಳ್ಳಿಗಿದಾನೆ. ಲೋ ಪ್ರತಾಪ, ನಿಜವಾಗ್ಲೂ ನನ್ ಮಗ ಅಂದ್ರೆ ನೀನೇ ಕಣೋ. ಕೊನೆಗೂ ನಿಮ್ಮಪ್ಪನ ನನ್ನ ಕೈಲಿ ಕೊಟ್ಬಿಟ್ಟಿಯಲ್ಲ, ಇವಾಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸಂತೋಷನಾ? ಇವಕ್ಕೆಲ್ಲ ಪ್ರೀ KG LKG UKG ಓದ್ಸೋ ಅಷ್ಟೊತ್ತಿಗೆ ನಮ್ಮಪ್ಪ ಕೊಟ್ಟಿರೋ 60-40 ಸೈಟ್ನ ನಾನು ಮಾರಬೇಕಾಗುತ್ತೆ. ಇನ್ನು ಹೈಸ್ಕೂಲು ಕಾಲೇಜು ಅಂದ್ರೆ ಮನೆ ಮಠನೂ ಮಾರ್ಬಿಡ್ಬೇಕು. ಮತ್ತೆ ಇವ್ರ ಮದ್ವೆ ಹೆಂಗಮ್ಮ ಮಾಡೋದು? ಅಯ್ಯೋ, ಅದಕ್ಕೇನೋ ಮಾಡಕ್ಕಾಗತ್ತೆ, ಅದು ನಿನ್ನ ಹಣೆ ಬರಹ. ಮೊದ್ಲೇ ಗಂಡ್ಮಗನ್ ಹೆತ್ತಿದ್ರೆ ಹೀಗಾಗ್ತಿತ್ತ ಹೇಳು? ಅದು ಸರಿ ಬಿಡು, ಕೊನೆಗಾದ್ರೂ ಹುಟ್ಟದಲ್ಲಪ್ಪ ನಮ್ಮಪ್ಪ. ಭಾಗ್ಯ, ನೀನ್ ಊಟ ಮಾಡಿದ್ಯೇನಮ್ಮ? ಇಲ್ಲಪ್ಪ, ಇದ್ದಿದ್ದ ಅನ್ನ ಅಲ್ಲ, ಅಜ್ಜಿ ತಾತನ್ಗೆ ಬಡಿಸ್ಬಿಟ್ಟೆ. ಮತ್ತೆ ಅಡ್ಗೆ ಮಾಡೋಣ ಅಂದ್ರೆ ಅಕ್ಕಿ ಇಲ್ಲ ಅಪ್ಪ. ಪರವಾಗಿಲ್ಲ ಅಪ್ಪ, ಒಂದಿನ ಊಟ ಮಾಡದೇ ಇದ್ರೆ ಏನಾಗುತ್ತೆ? ಅಯ್ಯೋ ನನ್ನ ಕಂದ. ಸೀನು, ಯಜಮಾನ್ರೆ ಬಂದೆ. ಕೂತ್ಕೊಳ್ಳಪ್ಪ. ಯಜಮಾನ್ರೆ, ಇಬ್ರನ್ನೂ ಇಷ್ಟು ದಿವಸ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಡಿದ್ಯಪ್ಪ. ನೀನ್ ಋಣ ಯಾವ ಥರ ತೀರಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಋಣ ತೀರ್ಸೋದೇನು ಬಂತು ಯಜಮಾನ್ರೆ? ಎಷ್ಟು ವರ್ಷದಿಂದ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಅದು ಬೇರೆ ಅಪ್ಪ, ಅದು ವ್ಯವಹಾರ. ನೀನ್ ಕೆಲಸ ಮಾಡಿದ್ಯಾ, ನಾ ಸಂಬಳ ಕೊಟ್ಟಿದ್ದೀನಿ ಅಷ್ಟೇ. ನೀನ್ ಕೈಲಿ ನಮ್ಮನ್ನು ಎಲ್ಲಿವರೆಗೂ ನೋಡ್ಕೊಳ್ಳೋಕ್ ಸಾಧ್ಯನೋ? ನನ್ನ ಉಸಿರಿರೋವರೆಗೂ ನಿಮ್ಮನ್ನು ನೋಡ್ಕೊಳ್ತೀನಿ. ಅದು ಹಾಗಲ್ಲ ಸೀನು. ನಿನಗೆ ನೋಡ್ಕೋಬೇಕು ಅಂತ ಆಸೆ ಇದ್ರು ಶಕ್ತಿ ಇರ್ಬೇಕಲ್ವೇನಪ್ಪ. ನೀನು ನಿನ್ನ ಮಗಳಿಗೆ ಓದಿಸ್ಬೇಕು, ಸಂಪಾದನೆ ಮಾಡಿದ ಹಣ ಎಲ್ಲ ಕೂಡ ಹಾಕಿ ಅವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು. ನಾವು ಮೊದಲೇ ವಯಸ್ಸಾದವರು, ನಮ್ಮ ಕೈಕಾಲು ಬಿದ್ದೋದ್ರೆ ನಿನಗೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೋಡು, ನೀ ಕಷ್ಟಪಟ್ಟು ದುಡ್ದಿರೋದೆಲ್ಲ ನಮ್ಮೇಲೆ ಖರ್ಚು ಮಾಡಿ ನಮಗ್ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಮಗ್ ತುಂಬಾ ಸಂತೋಷ ಆಗಿದೆ. ಹೌದಪ್ಪ. ಆದ್ರೆ ಇನ್ ಮುಂದೇನು ನಿನಗ್ ಭಾರ ಆಗಕ್ಕೆ ನಮ್ಗಿಷ್ಟ ಇಲ್ಲ ಸೀನು. ನೋಡು, ನಾವಿಬ್ರು ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಇಲ್ಲ ಅಮ್ಮವ್ರೆ, ನಾನ್ ನಿಮ್ಮನ್ ಬಿಡಲ್ಲ. ಸೀನು, ನನ್ನ ಮಾತು ಕೇಳೋ. ನಿನಗೆ ಭಾರವಾಗಿರೋದಕ್ಕೆ ನಮ್ಗೆ ಯಾಕೋ ಇಷ್ಟ ಇಲ್ಲಪ್ಪ. ಯಜಮಾನ್ರೆ ಅಂತೀಯ. ಯಜಮಾನ್ರ ಮಾತಿಗೆ ಬೆಲೆ ಇಷ್ಟೇನಾ ಕೊಡೋದು ನೀನು? ಸರಿ ಯಜಮಾನ್ರೆ, ನಿಮ್ಮಿಷ್ಟ. ಬನ್ನಿ ಯಜಮಾನ್ರೆ, ಮೇಡಮ್ ಅನ್ನು ಪರಿಚಯ ಮಾಡಿಸ್ತೀನಿ. ಬನ್ನಿ ಅಮ್ಮವ್ರೆ.
ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಸೀನು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮವ್ರೆ. ಯಾರಿವ್ರು? ಇವ್ರು ನಮ್ಮ ಯಜಮಾನ್ರು. ನಮಸ್ಕಾರ, ಕೂತ್ಕೊಳ್ಳಿ. ಇಲ್ಲಮ್ಮ ಪರವಾಗಿಲ್ಲ. ಮೊದ್ಲು ಇವ್ರ ಹತ್ರನೇ ಕೆಲಸ ಮಾಡ್ತಿದ್ದೆ ಅಮ್ಮವ್ರೆ. ಚೆನ್ನಾಗಿ ಬಾಳಿ ಬದುಕಿದವರು. ಇವ್ರ ಮಗ ಇರೋ ಬರೋ ಆಸ್ತಿನೆಲ್ಲ ಮಾರಿಸ್ಬಿಟ್ಟು ಅಮೆರಿಕ ಕರ್ಕೊಂಡು ಹೋಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಬೀದಿ ಬಿಕಾರಿ ಮಾಡ್ಬಿಟ್ಟ. ಈಗ ಇವರು ಅನಾಥರಾಗ್ಬಿಟ್ಟಿದ್ದಾರೆ. ಇವ್ರಿಗೆ ಯಾರು ದಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಮ್ಮವ್ರೆ. ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ, ನಿಮ್ ಮನೇಲಿ ಹೇಗಿರ್ತೀರೋ ಹಾಗೇ ಇಲ್ಲಿರಿ. ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಉಪಕಾರ ಆಯ್ತಮ್ಮ. ಗಿರೀಶ್, ಮೇಡಮ್ ಗಿರೀಶ್, ಹೇಳಿ ಮೇಡಮ್. ಇವ್ರನ್ನ ಕರ್ಕೊಂಡು ಹೋಗಿ ರೂಮ್ ತೋರಿಸಿ. ಸರಿ ಮೇಡಮ್. ಹೋಗಿ. ಒಳ್ಳೇದಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಹೋಗ್ ಬನ್ನಿ ಸೀನು. ಬರ್ತೀನಿ. ಬನ್ನಿ.